ಹಾಯ್ ಎಲ್ಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡು ಇಟ್ಕೊಂಡಿದ್ದೀನಿ. ಕೆಲವು ಜನ ತೊಗರಿಬೇಳೆಯಿಂದನೂ ಮಾಡ್ತಾರೆ, ನಾನು ಕಡಲೆಬೇಳೆಯಿಂದ ಮಾಡ್ತಾಯಿದ್ದೀನಿ. ಕಡಲೆಬೇಳೆ 1 ಕಪ್ ಅಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ ತೊಗೊಂಬಿಟ್ಟು ಕುಕ್ಕರ್ಗೆ ನೀರು ಹಾಕೋತಾಯಿದ್ದೀನಿ. ನಮಗೆ ಒಬ್ಬಟ್ಟು ಸಾಂಬಾರು ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ 3 ಗ್ಲಾಸ್ ನೋಡಿ, ಆ ಗ್ಲಾಸಿಂದ ನಾನು 3 ಗ್ಲಾಸ್ ನೀರು ಹಾಕೋತಾಯಿದ್ದೀನಿ. ನೀವು 5 ಗ್ಲಾಸ್ ಇಲ್ಲ 6 ಗ್ಲಾಸ್ ಈ ಥರ ಹಾಕೋಬೋದು, ಪರವಾಗಿಲ್ಲ. ನೋಡಿ ಇವಾಗ ಹಾಕೊಂಬಿಟ್ಟು ಇವಾಗ ಬೇಳೆ ಹಾಕ್ತಾಯಿದ್ದೀನಿ. ಬೇಳೆ ಹಾಕ್ಬಿಟ್ಟು 1 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ನಾನು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಬೇಳೆ ಮೆತ್ತಗೆ ಬೇಯುತ್ತೆ, ಅದಕ್ಕೋಸ್ಕರ ಹಾಕ್ಬಿಟ್ಟು ಇವಾಗ ಲಿಟ್ಲ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು 3 ವಿಜಲ್ ಹಾಕ್ತಾಯಿದ್ದೀನಿ. ಅಂದರೆ ಇವಾಗ ಸ್ಟವ್ ಆನ್ ಮಾಡಿ ಇಡ್ತಾಯಿದ್ದೀನಿ. ಈ ಕಡೆ ಬೇಳೆ ಬೇಯೋಷ್ಟರಲ್ಲಿ ಇವಾಗ ಕಾಯಿ ಹೊಡ್ಕೊಂಡು ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊತಾಯಿದ್ದೀನಿ. ಹಸೆಕಾಯಿನೂ ಹಾಕ್ಬೋದು, ಒಣಗಿದ ಕೊಬ್ಬರಿನೂ ಹಾಕ್ಬೋದು, ಆದರೆ ನಾನಿಲ್ಲಿ ಕಾಯಿ ಹಾಕ್ತಾಯಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊತಾಯಿದ್ದೀನಿ. ಪುಡಿ ಆಗಿರುತ್ತೆ. ಈ ಥರ ಪುಡಿಯಾಗಿ ಗಂಟೆ ಇಲ್ದಿರಂಗೆ ನೀಟಾಗಿ ನೋಡಿ ಈ ಥರನೇ ಮಿಕ್ಸಿಲಿ ರುಬ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಇವಾಗ ನಾನು ನೋಡಿ ತೆಗೆದಿಟ್ಕೊಂಡಿದ್ದೀನಿ. ತೆಗೆದಿಟ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆ ಬೇಳೆನೂ ಬೇಯಿತು, 3 ವಿಷಲ್ ಬಂತು ನೋಡಿ. ಇವಾಗ ನಾನು ಇದನ್ನು ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ನಾನೀಗ ಹಸಿಟ್ಟನ್ನ ನೆನೆಸ್ಕೊತಾ ಇದ್ದೀನಿ. ನೋಡಿ ಹಸಿಟ್ಟನ್ನ ಅರ್ಧ kg ಬೇಳೆ, ಅರ್ಧ kg ಬೆಲ್ಲ, ಅರ್ಧ kg ಹಸಿಟ್ಟು ಅಂತಂದರೆ ಇದು ಮೈದಾ ಹಿಟ್ಟಲ್ಲೇ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟಲ್ಲೆಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಅರ್ಧ kg ಹಸಿಟ್ಟು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಬಿಟ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಸಿಕ್ಕಾಪಟ್ಟೆ ತೆಳು ಆಗುತ್ತೆ. ನೋಡಿ ಈ ಥರನೇ ನಾನು ಹೆಂಗೆ ಕಲಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ತೆಳುನೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಸೈಜಲ್ಲಿ ಬರಬೇಕು, ಆ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಮಿದಬೇಕು ಮಾತ್ರ, ತುಂಬ ಇಂಪಾರ್ಟೆಂಟ್ ಆಗಿದೆ ಮಿದಿಯೋದು. ಎಷ್ಟು ಚೆನ್ನಾಗಿ ಮಿದಿತೀರ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ಬರುತ್ತೆ. ಇಲ್ಲ ಅಂತಂದರೆ ನಮಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಕಣ್ಕ ಒಂದು ಸೈಡ್ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ ನೀಟಾಗಿ ಮಿದ್ಕೋಬೇಕು. ಇವಾಗ ಮಿದ್ಕೊಂಡಾದಮೇಲೆ ಚೆನ್ನಾಗಿ ಈ ಥರ ತಟ್ಟಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೇನಾದರೂ ವೈಟ್ ಬಟ್ಟೆ ಇದ್ದರೆ, ತೆಳು ಬಟ್ಟೆ, ಅದನ್ನು ನೆನೆಸ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಹಾಕಬೇಕು. ಹಾಕ್ಬಿಟ್ಟು ಒಂದು ಸೈಡಿಗೆ ಬಿಟ್ಬಿಟ್ಟು ಇವಾಗ ವಿಜಿಲ್ ಹಿಡಿದಿದೆ, ತಣ್ಣಗಾಗಿದೆ. ನಾನಿವಾಗ ಬೇಳೆ ಎಲ್ಲನೂ ಒಂದು ಸೈಡ್ ಮಾಡ್ಕೊತಾಯಿದ್ದೀನಿ. ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋದು, ನೀರು ಒಂದು ಸಪ್ರೇಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೋಡಿ ಇವಾಗೆಲ್ಲನೂ ಬೇಳೆ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬಿಸಿ ಇರಬೇಕಾದ್ರೆ ನಾವು ರುಬ್ಕೋಬೇಕು, ಆವಾಗಲೇ ಬೇಗ ರುಬ್ಬುತ್ತೆ. ನೋಡಿ ನೀರು ಒಂದು ಕಡೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೇಳೆ ಒಂದು ಕಡೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಳೆನ ನಾನು ಇದಕ್ಕೆ ತೆಗೆದಿಟ್ಕೊತಾ ಇದ್ದೀನಿ, ಏನಂತಂದರೆ ಒಬ್ಬಟ್ಟು ಸಾಂಬಾರಿಗೆ. ಇದು ನೋಡಿ ಬೇಳೆನೂ ಎಷ್ಟು ಚೆನ್ನಾಗಿ ಬೇಯ್ದಿದೆ ನೋಡಿ. ಈ ಥರ ಬೇಯಬೇಕು, ಮಿಸಿಗೆ ನೋಡಿದ್ರೆ ಫುಲ್ ಮೆತ್ತಗಾಗಬೇಕು, ಆ ಥರ ಆಗಬೇಕು. ಒಂದು ಸತಿ ನೋಡಿ, ಆದರೆ ವಿಜಲ್ ಒಂದು 3ರಿಂದ 4 ವಿಜಲ್ ಹಾಕಿದ್ರೆ ಸಾಕು, ಮೆತ್ತಗೆ ಬೆಂದಿರುತ್ತೆ. ಈ ಥರ ಹಾಕ್ಕೊಂಡು ಮತ್ತು ಇದನ್ನೇ ಒಂದು ಸಪ್ರೇಟಾಗಿ ರುಬ್ಕೋಬೇಕು. ನೋಡಿ ರುಬ್ಕೋತಾ ಇದ್ದೀನಿ ನಾನೀಗ. ರುಬ್ಬಿದಾಗಿದೆ. ಇವಾಗ ಒಂದು 3ರಿಂದ 4 ಏಲಕ್ಕಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ರುಬ್ಕೊಂಬಂದಿದ್ದೀನಿ ನೋಡಿ. ರುಬ್ಬಿಟ್ಟು ನಾನು ಒಂದು ಸಪ್ರೇಟಾಗಿ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಇವಾಗ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಬಾಣಲಿ ಇಟ್ಕೊಂಡು ಕಾದಾದ್ಮೇಲೆ 1 ಕಪ್ ಬೆಲ್ಲ ತೊಗೊಂಡು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೋಡಿ, ನಾನು ನೀರಲ್ಲಿ ಹಾಕೋಂಗಿಲ್ಲ, ಅದೇ ನೀರು ಬಿಡುತ್ತೆ. 1 ಕಪ್ ಬೇಳೆ, 1 ಕಪ್ ಬೆಲ್ಲ, 1 ಕಪ್ ಆಗುತ್ತೆ ಹಸಿಟ್ಟು ತೊಗೋಬೇಕು, ಯಾಕಂದರೆ ಇದು ಮೆಜರ್ಮೆಂಟು. ನೋಡಿ ಇವಾಗ ನೀರು ಬಿಟ್ಕೊಂಡಿದೆ. ಇವಾಗ ಬೇಳೆ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಇವಾಗ ಕೊಬ್ಬರಿ ತುರಿನೂ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು, ಕೆಳಕ್ಕೆ ಮೇಲಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ಮೆಜರ್ಮೆಂಟಾಗಿ ಎಲ್ಲನೂ ಒಂದಕ್ಕೊಂದು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಅಕಸ್ಮಾತ್ ಏನಾದರೂ ಜಾಸ್ತಿ ನೀರು ಅನಿಸಿದ್ರೆ, ಅಂದರೆ ಒಂದೊಂದು ಬೆಲ್ಲ ಜಾಸ್ತಿ ನೀರು ಬಿಡುತ್ತೆ, ಒಂದು ತಿಳು ಬಟ್ಟೆಯಲ್ಲಿ 1 ರೌಂಡ್ ಹಿಂಡಬೇಕು, ಜಾಸ್ತಿ ಹಿಂಡಬಾರ್ದು, 1 ರೌಂಡ್ ಹಿಂಡಬೇಕು. ಇವಾಗ ಹೂರಣ ರೆಡಿ ಆಯಿತು. ರೆಡಿ ಆದಮೇಲೆ ಇವಾಗ ಕಣಕನ ನೀಟಾಗಿ ಇನ್ನೊಂದು ಸತಿ ನಾವು ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ನಾನು ನೋಡಿ ಹೆಂಗೆ ಮಾಡ್ಕೋತಾ ಇದ್ದೀನಿ.
ಆಗಿದೆ. ಈಗ ಹೂರ್ಣನೂ ರೆಡಿ ಆಯಿತು, ಕಣ್ಕನೂ ರೆಡಿ ಆಯಿತು. ಇವಾಗ ಸ್ವಲ್ಪ ತೊಗೋಬೇಕು ನೋಡಿ, ಇಷ್ಟೇ ಸೈಜಲ್ಲಿ ತೊಗೋಬೇಕು. ತೊಗೊಂಬಿಟ್ಟು ಈ ಥರ ತಟ್ಕೋಬೇಕು, ಕೈ ಮೇಲೆ ಎಣ್ಣೆ ಹಚ್ಕೋಬೇಕು ಫಸ್ಟು ಕೈಗೆ. ಆಮೇಲೆ ಒಂದು ಹೋಳಿಗೆ ಒಬ್ಬಟ್ಟು ತಟ್ಟೋದು ಇರುತ್ತಲ್ಲ, ಪೇಪರ್ ಹೊರಗಡೆನೂ ಸಿಗುತ್ತೆ, ಮತ್ತು ಮನೇಲೇ ಎಣ್ಣೆ ಪೇಪರ್ನ ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೋದು ನೋಡಿ. ಇವಾಗ ಸ್ವಲ್ಪ ಅಗಲ ಮಾಡಿಕೊಂಡು ಆದಮೇಲೆ ಹೂರಣ ಒಂದೇ ಇಡೀ ಆಗೋಷ್ಟು ತೊಗೋಬೇಕು. ತೊಗೊಂಬಿಟ್ಟು ಅದರಲ್ಲಿ ನೋಡಿ ಈ ಥರನೇ ಇಡಬೇಕು. ಈ ಥರ ಇಟ್ಟರೆ ನಮಗೆ ತಟ್ಟಬೇಕಾದ್ರೆ ಕಣ್ಕ ಒಂದು ಕಡೆ ಆಮೇಲೆ ಹೂರಣ ಒಂದು ಕಡೆ ಹೋಗಲ್ಲ, ತುಂಬ ನೀಟಾಗಿ ಎರಡೂ ಸಮವಾಗಿ ತೊಗೊಳುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ತಟ್ಟಬೇಕು ನೋಡಿ, ಈ ಥರ ತಟ್ಕೋಬೇಕು. ಇವಾಗ ನೋಡಿ ಒಂದೇ ಸಮ, ಆ ಕಡೆ ಈ ಕಡೆ ಏನು ಹೂರಣನೂ ಹೋಗಿರಲ್ಲ, ಕಣ್ಕನೂ ಹೋಗಿರಲ್ಲ, ಒಂದೇ ಸಮ ನೋಡಿ, ಒಂದೇ ಸೈಜಲ್ಲಿರುತ್ತೆ ಕಣ್ಕ. ಆಮೇಲೆ ಹೂರಣನೂ ಒಂದೇ ಸೈಜಲ್ಲಿರುತ್ತೆ ನೋಡಿ. ಅದ್ರ ತುಂಬ ತಟ್ಕೊತಾ ಇದ್ದೀನಿ ನಾನು ನೋಡಿ. ಈ ಥರ ತಟ್ಕೋಬೇಕು. ತಟ್ಕೊಂಡಾದಮೇಲೆ ಹಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಇವಾಗ ನೋಡಿ ಪೇಪರ್ ಸಮೇತ ತಗೋತಾ ಇದ್ದೀನಿ ನಾನು. ಈ ಥರ ತಗೊಂಡು ಹಿಂಗೆ ಒಂದು ಕೈ ಮೇಲೆ ಒಂದು ಕೈ ಸಹಾಯ ತಗೊಂಡು ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸತಿ ನೋಡ್ಕೊಳ್ಳಿ ನೀಟಾಗಿ. ಈ ಥರ ಹಾಕಿದ್ರೆ ಎಲ್ಲಿ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಈ ಥರ ಸುತ್ತು ಒಂದು ಸತಿ ಈ ಥರ ಸವರ್ಕೋಬೇಕು. ಸವರ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಅದೇ ಪೇಪರ್ ಬಿಡುತ್ತೆ ಒಬ್ಬಟ್ಟು. ಇಲ್ಲಾಂತಂದರೆ ಹಾಕಿದ ತಕ್ಷಣ ತೆಗೆದ್ರೆ ಪೇಪರು ಆಮೇಲೆ ಒಬ್ಬಟ್ಟು ಎರಡು ಕಚಪಚ ಅಂತ ಆಗುತ್ತೆ, ಅಂದರೆ ಕಿತ್ತೋಗುತ್ತೆ ಒಬ್ಬಟ್ಟು ನೋಡಿ. ಈ ಥರ ಸುಟ್ಕೊಂಡಿದೆ, ಚೆನ್ನಾಗಿ ಸುಟ್ಟಿದೆ. ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದೆರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿರ್ಗಾಕಬೇಕು ನೋಡಿ. ಈ ಥರ ಬಂದಮೇಲೆ 2 ನಿಮಿಷ ಅಂತ ಅಲ್ಲ, ಈ ಥರ ನೋಡಿ ಉಬ್ಬು ಬಂದಿರುತ್ತೆ. ಬಂದಮೇಲೆ ಸುಟ್ಟಿದೆ ಅಂತ ಅರ್ಥ. ಆವಾಗ ನಾವು ಹೀಗೆ ತಿರ್ಗಾಕಬೇಕು ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಬೇಯಿಸ್ಬೇಕು. ಬೇಯಿಸಿದ್ರೇ ನಮಗೆ ಹೊಟ್ಟೆ ನೋವು ಅಂಥದ್ದು ಏನೂ ಬರಲ್ಲ ತಿಂದರೆ. ಇಲ್ಲಾಂದರೆ ಹಸಿ ಬಿಸಿ ಸುಟ್ಟರೆ ತುಂಬಾ ಹೊಟ್ಟೆ ನೋವು ಬರುತ್ತೆ ನೋಡಿ. ಈ ಥರ ತಿರ್ಗಿ ಹಾಕಿದ್ರೆ ಆಯಿತು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.